ಮೂಲಕ ಸ್ವಾಗತಿಸಲಿಕ್ಕೆ ಬಿಜೆಪಿ ಸಿದ್ಧವಾಗ್ತಾ ಇದೆ. ಡಿ ಕೆ ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯ ಅವರು ಹುರುಪಿನಿಂದ ಜೋಶ್ನಿಂದ ಅವ್ರನ್ನ ವೆಲ್ಕಮ್ ಮಾಡ್ಲಿಕ್ಕೆ ಸಿದ್ಧರಾಗ್ತಿದ್ದಾರೆ. ಇಲ್ಲಿಗೆ ಏರ್ಪೋರ್ಟ್ಗೆ ಬಂದಿದ್ದಾರೆ. ಅಲ್ಲಿ ಡಿ ಕೆ ಶಿವಕುಮಾರ್ ಮತ್ತು ಅದರ ಫೋಟೋ ಬಂದಿದೆ ನಮಗೆ. ಡಿ ಕೆ ಶಿವಕುಮಾರ್ ಮತ್ತು CM. ಈ ನಡುವೆ ಬಿಜೆಪಿಯಿಂದ ಅದೇ ಈ ಯಾವುದು ಅಕ್ರಮ ಹಣ ವರ್ಗಾವಣೆ ಆಗಿದೆ ಅನ್ನೋ ಕಾರಣಕ್ಕಾಗಿ ಅದನ್ನು ಗೋ ಬ್ಯಾಕ್ ಚಳವಳಿಯನ್ನು ಮಾಡ್ತಾ ಇದ್ದಾರೆ. ನೋಡಿ, ರಾಹುಲ್ ಗಾಂಧಿ ಅವರನ್ನು ಸ್ವಾಗತ ಮಾಡೋದಕ್ಕೆ CM DCM ಸುರ್ಜೇವಾಲಾ ಎಲ್ಲರೂ ಕೂಡ, MB ಪಾಟೀಲ್, ಈಗ ಒಂದು ರೀತಿಯಲ್ಲಿ ರಾಹುಲ್ ಗಾಂಧಿ 99 ಬಂದ ಕಾರಣಕ್ಕಾಗಿ ಸ್ವಲ್ಪ ಸಂಭ್ರಮದಲ್ಲಿದ್ದಾರೆ. ಈ ಬಾರಿ ವೆರಿ ಫಸ್ಟ್ ಟೈಮ್ ಕಳೆದ 10 ವರ್ಷಗಳಲ್ಲಿ ವಿರೋಧ ಪಕ್ಷದ ನಾಯಕ ಸ್ಥಾನಮಾನ ಕಾಂಗ್ರೆಸ್ಗೆ ಸಿಗ್ತಾ ಇದೆ. ಯಾಕೆಂದರೆ 543 ಲೋಕಸಭಾ ಕ್ಷೇತ್ರಗಳ ಪೈಕಿ 10% ಬರದೇ ಇದ್ದರೆ ನಿಮಗೆ ಸ್ಥಾನಮಾನ ಸಿಗೋದಿಲ್ಲ. ಕಳೆದ ಬಾರಿ 44 ಬಂದಿತ್ತು, ಅದಾದ ನಂತರ 52 ಬಂದಿತ್ತು. ಇಲ್ಲ, ಈ ಬಾರಿ 99 ಬಂದು ಜೊತೆಗೆ 240 ವಿಪಕ್ಷದ ಸದಸ್ಯರು ಕೂಡ ಇರ್ತಾರೆ. ಮತ್ತೊಂದು ಕಡೆ ಇದೆಲ್ಲ ಓಕೆ, ನಾವು ಗೋ ಬ್ಯಾಕ್ ಅಭಿಯಾನವನ್ನು ಮಾಡ್ತೀವಿ ಅಂತೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಅಶೋಕ್ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಯಾಕೆಂತಂದರೆ ಈ ವಾಲ್ಮೀಕಿ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆ ದುಡ್ಡು ಉತ್ತರ ಪ್ರದೇಶಕ್ಕೂ ಕೂಡ ಹೋಗಿದೆ. ಸೊ ಹಾಗಿದ್ರೆ ರಾಜಕೀಯವಾಗಿ ಬಳಸಿಕೊಳ್ಳಲಾಗಿದೆ ಅನ್ನುವಂಥದ್ದು ಕರ್ನಾಟಕದ ದುಡ್ಡು. ಗೋ ಬ್ಯಾಕ್ ರಾಹುಲ್ ಗಾಂಧಿ ಅಂತ ಪ್ರತಿಭಟನೆ ಮಾಡ್ತಾರಂತೆ. ಅಶೋಕ್ ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಉತ್ತರ ಕೊಡಬೇಕು, ರಾಹುಲ್ ಗಾಂಧಿಯವರು ಉತ್ತರ ಕೊಡಬೇಕು, ಸುರ್ಜೇವಾಲಾನು ಉತ್ತರ ಕೊಡಬೇಕು. ಈಶ್ವರಪ್ಪನ ಘಟನೆ ಆದಾಗ ಏನು ಕೂಗಾಡಿದ್ದಲ್ಲ, ಮರ್ಡರ್ ಕೇಸ್ ಬುಕ್ ಮಾಡಿ ಅಂದರು, ಅವ್ರ ಮೇಲೆ ಬಂಧಿಸಿ ಅಂತ ಹೇಳಿದ್ರು. ಈಗ ಯಾಕಪ್ಪ, ಎಲ್ಲೋಗಿದೆಯಪ್ಪ ಸುರ್ಜೇವಾಲಾ, ಎಲ್ಲೋದಿಯಾ ರಾಹುಲ್ ಗಾಂಧಿ, ಎಲ್ಲೋಗಿದೆಯಾ ಸಿದ್ದರಾಮಯ್ಯನವರೇ? ಈಶ್ವರಪ್ಪನ ಆದಾಗ ಅದು ಬೇರೆ ಕೇಸ್ ಅಂತೆ. ಹೆಂಗೆ ಬೇರೆ ಕೇಸು? ಅದು ಸತ್ತಿರೋದೆ, ಅದು ಡೆತ್ ನೋಟ್ ಮೇಲೇ ತನಿಖೆ ಆಗ್ತಾ ಇರೋದು. ಡೆತ್ ನೋಟ್ ಮೇಲೆ ತನಿಖೆ ಆಗ್ತಾ ಇರೋದನ್ನು ನೋಡ್ತಾ ಇದ್ರಿ ನೀವು. ಅದು ಕೂಡ ಇದರಲ್ಲಿ ಸ್ಪಷ್ಟವಾಗಿ ಭಾಗಿಯಾಗಿರುವಂಥದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಅದಕ್ಕೋಸ್ಕರ ನಾನು ಮುಖ್ಯಮಂತ್ರಿಗಳ ರಾಜೀನಾಮೆಯನ್ನು ಆಗ್ರಹವನ್ನು ಮಾಡ್ತಾ ಇದ್ದೀನಿ. ಯಾಕಂದ್ರೆ ಅರೆಸ್ಟ್ ಆದರೆ ಇವ್ರ ಹೆಸರೆಲ್ಲ ಹೇಳ್ತಾರೆ ಅಂತ ಆತಂಕ ಏನಾದರೂ ಇದೆಯಾ ಅಂತನಾ? ಆತಂಕದಿಂದನೇ ಯಾರು ಹೇಳ್ತಾ ಇಲ್ಲ. ಆತಂಕದಿಂದನೇ ಇವ್ರು ಯಾರೂ ಏನು ಹೇಳಿಕೆಯನ್ನು ಕೊಡದೇ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಏನಾದರೂ ಮುಖ್ಯಮಂತ್ರಿಗಳಿಗೆ ಅಥವಾ ಬೆದರಿಕೆ ಹಾಕಿರೋದ್ರಿಂದನೇ ಅವ್ರನ್ನ ರಾಜೀನಾಮೆ ಕೊಡುವಂತ ಎಲ್ಲ ಹೇಳಿದ್ದಾರೆ. ಬೆದರಿಕೆ ಬಂದ ತಕ್ಷಣ ರಾಜೀನಾಮೆ ಬೇಡ. ಓಕೆ, ಇವತ್ತು ದೆಹಲಿಯಲ್ಲಿ NDA ಸಂಸದರ ಸಭೆ ನಡೆಯುತ್ತೆ. JP ನಡ್ಡಾ BJP ರಾಷ್ಟ್ರೀಯ ಅಧ್ಯಕ್ಷ ಅವರ ನೇತೃತ್ವದಲ್ಲಿ ನಡೆಯುತ್ತೆ NDA ಸಂಸದರ ಸಭೆ. ಬಾಲಯೋಗಿ ಸಭಾಂಗಣದಲ್ಲಿ ಬೆಳಗ್ಗೆ 10:30ಕ್ಕೆ ಸಭೆ. ಅಧಿಕೃತವಾಗಿ ಆಡಳಿತ ಪಕ್ಷದ ನಾಯಕರಾಗಿ ಮೋದಿ ಅವರನ್ನು ಆಯ್ಕೆ ಮಾಡಬೇಕು. ಹೇಗೆ ಶಾಸಕಾಂಗ ಪಕ್ಷದ ಸಭೆ ನಡೆಯುತ್ತೆ, ಶಾಸಕಾಂಗ ಪಕ್ಷದ ನಾಯಕ ಯಾರಾಗ್ತಾರೆ? ನಡಿ, ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ಅವರು ಸಮ್ಟೈಮ್ಸ್ ಮುಖ್ಯಮಂತ್ರಿಗಳಾಗ್ಬೋದು, ಅವರು ಸಮ್ಟೈಮ್ಸ್ ವಿರೋಧ ಪಕ್ಷದ ನಾಯಕ ಆಗ್ತಾರೆ. ಈ ರೀತಿ ಇರುತ್ತಲ್ವ. ಹಾಗೆಯೇ ಆಡಳಿತ ಪಕ್ಷದ ನಾಯಕರಾಗಿ ಇವತ್ತು ಆಯ್ಕೆ ಮಾಡಲಾಗುತ್ತೆ. ಬಳಿಕ ರಾಷ್ಟ್ರಪತಿಗಳ ಮುಂದೆ ಸರ್ಕಾರ ರಚನೆಗೆ ಹಕ್ಕು ಮಂಡನೆಯನ್ನು ಮಾಡ್ತಾರೆ. ನಮ್ಮ ಬಳಿ 292 ಸಂಸದರಿದ್ದಾರೆ, ನಾವು 272ಕ್ಕಿಂತ ಜಾಸ್ತಿ ಹೊಂದಿದ್ದೇವೆ. ಇದರ ಅಂಕಿಅಂಶಗಳನ್ನು ಒಂದು ರೀತಿಯಲ್ಲಿ ಪ್ರೋಟೋಕಾಲ್ ರೀತಿಯಲ್ಲಿ ರಾಷ್ಟ್ರಪತಿಗಳ ಮುಂದೆ ಇಡಬೇಕಾಗತ್ತೆ. ಆಮೇಲೆ ಶನಿವಾರ ಅಂತಿತ್ತು, ಭಾನುವಾರ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದಾರೆ. ಶನಿವಾರ ಅಂತಿತ್ತು ಯಾಕಂದರೆ ನಂಬರ್ 8 ಮತ್ತು ಮೋದಿಗೆ ಒಂದು ನಂಟಿದೆ. ಅವರು ನವಂಬರ್ 17 ಅವರ ಹುಟ್ಟುಹಬ್ಬ, ಒಂದು ನಂಬರ್ 1. ಆಮೇಲೆ ಅವರು ಡಿಮಾನಿಟೈಸೇಷನ್ ಮಾಡಿದ್ದು 8ನೇ ತಾರೀಕು, ನವಂಬರ್ 8ನೇ ತಾರೀಕು. ಆಮೇಲೆ ಅವರ ಯಾವುದೇ ಕಾರ್ಯಕ್ರಮಗಳು ಕೂಡ 8 ಗಂಟೆಗೆ ಬರುವಂಥದ್ದು. ಸೊ ಹಾಗಾಗಿ 8ಕ್ಕೆ ಅವ್ರಿಗೆ ನಂಟಿದೆ ಅನ್ನೋ ಕಾರಣಕ್ಕಾಗಿತ್ತು. ಬಟ್ ಅದು 9ಕ್ಕೆ ರಾಣಾ ಪ್ರತಾಪ್ ಸಿಂಗ್ ಅವರ ಜನ್ಮದಿನ ಅಂತ ಅವತ್ತು ಪ್ರಮಾಣ ವಚನ ಅಂತ ಒಂದು ಸುದ್ದಿ ಇದೆ, ಗೊತ್ತಿಲ್ಲ. ಅದೇ ಕಾರಣಕ್ಕೋಸ್ಕರ ಭಾನುವಾರಕ್ಕೆ ನಿಗದಿ ಇದಿದೆ. ಓಕೆ, ರೈಟ್. ಇವತ್ತು ಸಭೆ ನಡೆಸಿ ಅಧಿಕೃತವಾಗಿ NDA ನಾಯಕರಾಗಿ ಮೋದಿ ಅವರನ್ನ ಆಯ್ಕೆ ಮಾಡ್ತಾರೆ. ನಂತರದಲ್ಲಿ ರಾಷ್ಟ್ರಪತಿ ಭೇಟಿ, ಸರ್ಕಾರ ರಚನೆಯ ಹಕ್ಕು ಮಂಡನೆ ಇದೆಲ್ಲವೂ ಕೂಡ ಆಗುತ್ತೆ. ಇದರ ಜೊತೆಗೆ ಪ್ಯಾರಲಲ್ ಆಗಿ ಮೋದಿ 3.0 ಸರ್ಕಾರದ ಕ್ಯಾಬಿನೆಟ್ ಸೇರುವ ಪ್ರಯತ್ನ ಕೂಡ ನಡೀತಾ ಇದೆ.
ಮಿತ್ರ ಪಕ್ಷಗಳು, ಅಂಗ ಪಕ್ಷಗಳು, ಅದರ ಸದಸ್ಯರು ಡಿಮಾಂಡ್ ಲಿಸ್ಟನ್ನು ಇಟ್ಕೊಂಡು ಮೋದಿ ಹಾಗೆ ಅಮಿತ್ ಶಾ ಹಾಗೆ JP ನಡ್ಡಾ ಅವರ ಸಮ್ಮುಖದಲ್ಲಿ ಚರ್ಚೆಯನ್ನ ಮಾಡ್ತಿದ್ದಾರಂತೆ. ಹಾಗಾದ್ರೆ ಈ ಸಚಿವ ಸಂಪುಟಕ್ಕೆ ಸೇರುವ ಲಾಭಿ ಯಾವ್ಯಾವ ಪಕ್ಷದಿಂದ ಯಾವ್ಯಾವ ಹಂತದಲ್ಲಿ ನಡೀತಾ ಇದೆ, ಇದರ ಒಂದು ವರದಿ ಇದೆ, ಗಮನಿಸಿ. ಮೋದಿ ಸಂಪುಟ ಸೇರಲು ಸಂಸದರ ಲಾಬಿ. ಅಮಿತ್ ಶಾಗೆ ಮತ್ತೆ ಒಲಿಯುತ್ತಾ ಗೃಹ ಖಾತೆ. ಕೃಷಿ ಸಚಿವ ಸ್ಥಾನದ ಮೇಲೆ HDK ಕಣ್ಣು. ಮತ್ತೆ ಸರ್ಕಾರ ರಚಿಸಲು ಮೋದಿ ಭರ್ಜರಿ ಕಸರತ್ತು ನಡೆಸಿದ್ದಾರೆ. ನಮೋ ಸಂಪುಟದಲ್ಲಿ ಮಿನಿಸ್ಟರ್ ಆಗಿ ಮಿಂಚಲು NDA ಒಕ್ಕೂಟದ ಸಂಸದರು ತೆರೆಮರೆಯಲ್ಲಿ ಲಾಬಿ ನಡೆಸುತ್ತಿದ್ದಾರೆ. ಹೇಗಾದ್ರೂ ಮಾಡಿ ಲಾಭದಾಯಕ ಖಾತೆ ಗಿಟ್ಟಿಸಿಕೊಳ್ಳಲು ರಣತಂತ್ರ ಹೆಣೆಯುತ್ತಿದ್ದಾರೆ. ಕೇಳಿದ ಖಾತೆ ಕೊಡುವಂತೆ ನಾಯ್ಡು ನಿತೀಶ್ ಪಟ್ಟು ಹಿಡಿದಿದ್ದಾರೆ. ಮಂತ್ರಿಗಿರಿ ಲಾಬಿ ಹೆಚ್ಚಾಗುತ್ತಿದ್ದಂತೆ ಎತ್ತ ಬಿಜೆಪಿ ಪ್ರಬಲ ಖಾತೆ ತನ್ನಲ್ಲೇ ಉಳಿಸಿಕೊಳ್ಳುವ ಮೆಗಾ ಪ್ಲಾನ್ ಮಾಡಿದ್ದಂತೆ. ಹಾಗಾದ್ರೆ ಕೇಸರಿ ನಾಯಕರ ಕಾರ್ಯತಂತ್ರ ಹೇಗಿದೆ ಅನ್ನೋದನ್ನ ನೋಡೋದಾದ್ರೆ, ಬಿಜೆಪಿ ಕಣ್ಣು. ಅಮಿತ್ ಶಾ ಗೃಹ ಮಂತ್ರಿ, ಹೊಸಮುಖ ಹಣಕಾಸು, ಅಶ್ವಿನಿ ವೈಷ್ಣವ್ ರೈಲ್ವೆ, ಎಸ್ ಜಯಶಂಕರ್ ವಿದೇಶಾಂಗ ಖಾತೆ, ಹೊಸಮುಖ ಕಾನೂನು, ಹೊಸಮುಖ ರಕ್ಷಣಾ ಖಾತೆ, ಹೊಸಮುಖ IT ಖಾತೆ. ನೋಡಿ, ಈ ಎಲ್ಲ ಇಲಾಖೆಗಳ ಮೇಲೆ ಬಿಜೆಪಿ ಕಣ್ಣಿಟ್ಟಿರೋದು. ಹಾಗಾದ್ರೆ TDPಗೆ ಸಿಗೋದೇನು? 3 ಕೇಂದ್ರ ಮಂತ್ರಿ ಸ್ಥಾನ, 2 ರಾಜ್ಯ ಖಾತೆಗಳು, ಗ್ರಾಮೀಣಾಭಿವೃದ್ಧಿ ಖಾತೆ, ಜಲಶಕ್ತಿ ಖಾತೆ, ವಿಮಾನಯಾನ, ಉಕ್ಕು ಖಾತೆ, ಆಂಧ್ರಕ್ಕೆ ವಿಶೇಷ ಸ್ಥಾನ. ಇವೆಷ್ಟಕ್ಕೂ ಸೇರಿ TDP ಡಿಮ್ಯಾಂಡ್ ಮಾಡಿದೆ ಅನ್ನುವಂಥ ಮಾಹಿತಿ ಗೊತ್ತಾಗಿದೆ. JDUಗೆ ಒಲಿಯೋದೇನು? 2 ಪ್ರಮುಖ ಖಾತೆ ಫಿಕ್ಸ್, ಗ್ರಾಮೀಣಾಭಿವೃದ್ಧಿ ಖಾತೆ, ಪಂಚಾಯತ್ ರಾಜ್ ಖಾತೆ, ಬಿಹಾರಕ್ಕೆ ವಿಶೇಷ ರಾಜ್ಯ ಸ್ಥಾನ. ಒಟ್ಟಲ್ಲಿ ಅವರವರ ರಾಜ್ಯಕ್ಕೆ ವಿಶೇಷ ಸ್ಥಾನವನ್ನ ಕೇಳಿರೋದು ಇಲ್ಲಿ ಪ್ರಮುಖ ಅಂಶ ಆಗಿದೆ. JDSಗೆ ಸಿಗೋದೇನು? ಕೃಷಿ ಖಾತೆ ಮೇಲೆ HDK ಕಣ್ಣಿಟ್ಟಿದ್ದಾರೆ. ಸಿಗಬಹುದು ಅಥವಾ ಸಿಗದೆಯೂ ಇರಬಹುದು. ಆದರೆ HDK ಮಂತ್ರಿ ಆಗೇ ಆಗ್ತಾರೆ. CN ಮಂಜುನಾಥ್ಗೂ ಖಾತೆ ಬೇಡಿಕೆ ಇದೆ. ಆರೋಗ್ಯ ಖಾತೆ ಕೇಳಿದ HDK ಮೋದಿ ಮನಸ್ಸು ಮಾಡಿದ್ರೆ ಡಾಕ್ಟರು ಕೂಡ ಮಿನಿಸ್ಟರ್ ಆಗ್ಬೋದು. ಈ ರೀತಿಯಾಗಿ JDS ಡಿಮ್ಯಾಂಡ್ ಇಟ್ಟಿದೆ ಅನ್ನುವಂಥ ಮಾಹಿತಿ ಕಂಡು ಬರ್ತಾ ಇದೆ. ಯಾರ್ಯಾರಿಗೆ ಮೋದಿ ಸಂಪುಟದಲ್ಲಿ ಮಂತ್ರಿಗಿರಿ ಸಿಗುತ್ತೆ? ಸಂಸದರ ಲಾಬಿಗೆ ಬಿಜೆಪಿ ಮಣೆ ಹಾಕುತ್ತಾ? ಮಂತ್ರಿಗಿರಿ ಮೇಲೆ ಕಣ್ಣಿಟ್ಟವರಿಗೆ ನಿರಾಸೆಯಾಗುತ್ತಾ ಅನ್ನೋದನ್ನ ಕಾಲವೇ ನಿರ್ಧರಿಸುತ್ತೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. 2018ರಲ್ಲೇ ಕುಮಾರಸ್ವಾಮಿ ಅವರಿಗೆ CN ಮಂಜುನಾಥ್ ಅವರನ್ನ ರಾಜ್ಯದಲ್ಲಿ ಆರೋಗ್ಯ ಮಂತ್ರಿ ಮಾಡಬೇಕು ಅಂತ ಆಸೆ ಇತ್ತು. ಅಂದರೆ ಅವರ ಅಧಿಕಾರಕ್ಕೆ ಬಂದರೆ ಅದನ್ನು ಅವರು ಹೇಳ್ಕೊಂಡಿದ್ರು. ಅಂದರೆ ನಾವೊಂದು ಇಂಟರ್ವ್ಯೂ ಮಾಡ್ತಿರ್ಬೇಕಾದ್ರೆ, ನೋಡಿ ಬ್ರದರ್ ಅವರು ಹೆಂಗೂ ಮುಗಿಯುತ್ತೆ, ಅವ್ರ ಟೈಮ್ ಮುಗಿದಿತ್ತು ಆ ಟೈಮಲ್ಲಿ, ಮತ್ತೆ 1 ವರ್ಷ ಎಕ್ಸ್ಟೆಂಡ್ ಆಯ್ತಲ್ಲ, ಇದಾಯಿತು. ಆಮೇಲೆ ಇಲ್ಲಿ ಮೊನ್ನೆ ಯಾರು ಹೇಳ್ತಾ ಇದ್ರು, ಇವರೊಂದು ತಪ್ಪು ಮಾಡಿಬಿಟ್ರು, CN ಮಂಜುನಾಥ್ ಅವರ ಅವಧಿಯನ್ನು ಇನ್ನೂ 1 ವರ್ಷ ಮುಂದುವರಿಸಬೇಕಾಗಿತ್ತು, ಅವರು ಇದನ್ನೇ ಮಾಡ್ತಿರ್ಲಿಲ್ಲ, ಅಂದರೆ ಸ್ಪರ್ಧನೆ ಮಾಡುವ ಅವಕಾಶ ಇರ್ತಿರಲಿಲ್ಲ ಅಂತೇಳಿ. ವೀಕ್ಷಕರ, ಒಂದು ನನಗೆ ಭಾಳ ಆಶ್ಚರ್ಯ ಆಗ್ತಾ ಇರೋದು ಅಂದರೆ ನಿಮ್ಮ ಗಮನಕ್ಕೆ, ಲೋಕಸಭೆಯಲ್ಲಿ 81 ಮಂತ್ರಿಗಳನ್ನು ಮಾಡ್ಬೋದು. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ 81 ಮಂತ್ರಿಗಳನ್ನು ಮಾಡುವಂಥ ಅವಕಾಶ ಇದೆ. ಲೆಕ್ಕಾಚಾರ ಹೇಗೆ ಅಂತಂದರೆ 542 ಏನಿದ್ದಾರೆ ಅದರ 15%. ಮೊದಲೆಲ್ಲ ಜಂಬೋ